ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸೆಕ್ಟ್ ಮೆಥಡ್ನ ರಿಫ್ಲೆಕ್ಸ್ನಾಲಜಿನ ನಾನು ಹೇಳ್ಕೊಡ್ತೀನಿ ಅಂತ. ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಬೇಸಿಕ್ ಆಗಿ ಸುಜುಕೋ ರಿಫ್ಲೆಕ್ಸ್ ಅಲ್ಲಿ ನಮ್ಮ ಬಾಡಿ ಅಂಗಾಂಗಗಳು ಎಲ್ಲಿ ಬರ್ತದ ಅಂತಂದು ನಾವು ನಿಮಗೆ ಹೇಳ್ಕೊಟ್ವಿ. ಇವತ್ತಿನ ವಿಡಿಯೋದಲ್ಲಿ ಇನ್ಸೆಕ್ಟ್ ಮೆಥಡ್ ಅಲ್ಲಿ ನಮ್ಮ ಅಂಗಾಂಗಗಳು, ನಮ್ಮ ಬಾಡಿ ಅಂಗಾಂಗಗಳು ಎಲ್ಲಿ ರಿಪ್ರೆಸೆಂಟೇಷನ್ ಆಗ್ತಾವೆ, ಎಲ್ಲಿ ಪ್ರೆಷರೈಸ್ ಕೊಡಬೇಕು, ಯಾವ ತರ ಅಂತಂದು ಹೇಳ್ಕೊಡ್ತೀನಿ ಅಂತ. ಬನ್ನಿ ಇವತ್ತಿನ ವಿಡಿಯೋನ ನೋಡ್ಕೊಳಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಸುಜುಕೋ ರಿಫ್ಲೆಕ್ಸ್ ಬಗ್ಗೆ ಹೇಳಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಇನ್ಸೆಕ್ಟ್ ಮೆಥಡಲ್ಲಿ ನಮ್ಮ ಬಾಡಿ ಆರ್ಗನ್ಸ್ ಎಲ್ಲೆಲ್ಲಿ ಪ್ಲೇಸ್ಮೆಂಟ್ ಆಗ್ಯಾವ ಅಂತಂದು ನೋಡೋಣ ಅಂತ. ಇನ್ಸೆಕ್ಟ್ ಮೆಥಡ್ ಅಂತಂತಂದರೆ ನಮ್ಮ ಬಟ್ಟುಗಳಲ್ಲಿ ಏನಿರ್ತದಲ್ಲ, ಇವೆಲ್ಲ ಬಟ್ಟುಗಳಲ್ಲಿ ನಮ್ಮ ದೇಹದ ಅಂಗಾಂಗಗಳು ನಾವು ನೋಡ್ಬೋದು. ಅದ್ರ ರಿಫ್ಲೆಕ್ಸ್ ಇರ್ತದ. ಅದು ಯಾವ ಥರ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಮಧ್ಯದ ಬೆರಳಿನಲ್ಲಿ ನಾನು ನಿಮಗೆ ಇನ್ಸೆಕ್ಟ್ ಮೆಥಡ್ನ ತೋರಿಸ್ಲಿಕ್ಕತ್ತೀನಿ. ಇದು ಎಕ್ಸಾಂಪಲ್. ಇವನ್ ಇದೇ ಮೆಥಡಲ್ಲಿ ನೀವು ಈ ಬೆರಳಲ್ಲೂ ಕಾಣ್ಬೋದು, ಈ ಬೆರಳಲ್ಲೂ ಕಾಣ್ಬೋದು. ಇಂಡೆಕ್ಸ್ ಫಿಂಗರ್, ರಿಂಗ್ ಫಿಂಗರ್, ಸ್ಮಾಲ್ ಎಲ್ಲದು ರಿಂಗ್ ಫಿಂಗರಲ್ಲಿ ಕಾಣ್ಬೋದು, ಸ್ಮಾಲ್ ಫಿಂಗರಲ್ಲೂ ಕಾಣ್ಬೋದು, ಥಂಬ್ ಫಿಂಗರಲ್ಲೂ ಕಾಣ್ಬೋದು. ಥಂಬ್ ಫಿಂಗರ್ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತದ. ನಾರ್ಮಲ್ ಆಗಿ ಗೊತ್ತಾಗಲಿಲ್ಲ ಅಂತಂದರೆ ಥಂಬ್ ಫಿಂಗರ್ ಸುಜುಕೋ ರಿಫ್ಲೆಕ್ಸ್ ಒಳಗೆ ನಾವು ಆಲ್ರೆಡಿ ಕಲ್ತಿದ್ವಿ. ಥಂಬ್ ಫಿಂಗರ್ ಸುಜುಕೋ ರಿಫ್ಲೆಕ್ಸ್ನ ರಿಪ್ರೆಸೆಂಟೇಷನ್ ಮಾಡ್ತದ. ಅದರಲ್ಲಿ ಫಸ್ಟ್ ಆಗಿ ನಾವು ಬಾಡಿಯ ಮುಂಭಾಗವನ್ನು ಇದು ಮತ್ತು ಬಾಡಿಯ ಹಿಂಭಾಗ, ಈ ಒಂದು ಬೆರಳಿನ ಹಿಂಬದಿ ಏನಿರ್ತದಲ್ಲ ಬಾಡಿ ಹಿಂಭಾಗವನ್ನು ರಿಪ್ರೆಸೆಂಟೇಷನ್ ಮಾಡ್ತದ. ಅದಕ್ಕೂ ಮುಂಚೆ ಇವತ್ತಿನ ಮುಂಭಾಗದಲ್ಲಿ ಏನಂತಂತಂದ್ರೆ ಬ್ರೈನ್ ಪಾರ್ಟ್ ನೋಡಿ, ಇದು ಬ್ರೈನ್ ಪಾರ್ಟ್. ಇದರ ಕೆಳಗಡೆ ಏನು ಇರ್ತದಲ್ಲ, ಇದು ಹಣೆಯ ಭಾಗ. ಇದು ಎರಡು ಆ ಕಡೆ ಈ ಕಡೆ ಏನು ಹುಬ್ಬು ಇದೆಯಲ್ಲ, ಹುಬ್ಬು ಅಂತ ಕರಿತೇವೆ. ಮತ್ತು ನೀವು ಸೈಡ್ ವ್ಯೂ ಮಾಡಿದಾಗ ಏನಾಗುತ್ತಂದ್ರೆ ಒಂದು ಉಬ್ಬಿದ ಭಾಗ ಕಾಣುತ್ತಾ, ಅದು ಮೂಗು. ಆ ಮೂಗು ರಿಫ್ಲೆಕ್ಸ್ ಅಂತ ಇರ್ತದ. ಆ ಕಡೆ ಈ ಕಡೆ ಏನಿರ್ತದಲ್ಲ ಕಣ್ಣಿನ ರಿಫ್ಲೆಕ್ಸ್ ಇರ್ತವು. ಇವು ಕುತ್ತಿಗೆಯ ಭಾಗ, ಇದೇನು ಮಡಚುತ್ತಲ್ಲ ಕುತ್ತಿಗೆ ಜಾಯಿಂಟ್ ಭಾಗ ಇದು, ಮತ್ತು ಕುತ್ತಿಗೆಯ ಭಾಗ ಬರ್ತದ. ಅದರ ಕೆಳಗಡೆ ಈಗ ಫಸ್ಟ್ ಜಾಯಿಂಟ್ ಮತ್ತು ಸೆಕೆಂಡ್ ಜಾಯಿಂಟ್ ನಡಬರ್ಕ್ ಏನು ಬರ್ತದ ಅಂತಂದ್ರೆ ಎದೆಯ ಭಾಗ ಬರ್ತದ. ಈ ಕಡೆ ಈ ಸೈಡು ಮತ್ತು ಈ ಸೈಡು ಇದು ಲಂಗ್ ರಿಫ್ಲೆಕ್ಸ್ ಅಂತ ಕರಿತೇವೆ. ಹಾಗೆ ಇದು ಏನಿದೆ ಅಲ್ಲ ಹಾರ್ಟ್ ರಿಫ್ಲೆಕ್ಸು. ಈ ಏನು ನಡ್ಬರ್ಕ್ ಇರ್ತದಲ್ಲ ಇದು ಡಯಾಫ್ರಾಮ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಇದು ಓಕೆ, ಈ ಜಾಯಿಂಟ್ ನಾವು ಮಡಿಸಿದಾಗ ಏನು ಬರ್ತದಲ್ಲ ಇದು ಡಯಾಫ್ರಾಮ್. ನಮ್ಮ ಎದೆಯ ಭಾಗ ಮತ್ತು ಹೊಟ್ಟೆಯ ಭಾಗವನ್ನು ಬೇರ್ಪಡಿಸುವುದು ಡಯಾಫ್ರಾಮು. ಇದು ಡಯಾಫ್ರಾಮ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಇಲ್ಲಿ ಇದು ಸ್ಟಮಕ್, ಇದು ಲಿವರ್ ಪಾಯಿಂಟು, ಗಾಲ್ ಬ್ಲ್ಯಾಡರು, ಇಲ್ಲೇನಿದೆ ಅಲ್ಲ ಸ್ಪ್ಲೀನು, ಇಲ್ಲೇನು ಬರುತ್ತಲ್ಲ ಇದು ಸ್ಪ್ಲೀನ್, ಗುಲ್ಮ ಅಂತ ಕರಿತೀವಲ್ಲ ಅದು. ಇದು ಲಾರ್ಜ್ ಇಂಟೆಸ್ಟೈನ್ ಅಂದರೆ ದೊಡ್ಡ ಕರಳು. ಇಲ್ಲಿ ಎಂಡ್ ಆಗೋದು ಇಲ್ಲಿಗೆ. ಮತ್ತು ಇಲ್ಲಿ ಏನು ಸೆಂಟರ್ ಇದೆಯಲ್ಲ ಇದೆಲ್ಲ ಸಣ್ಣ ಕರಳಿನ ಭಾಗ. ಆ್ಯನಲ್ ರೀಸನ್ನು ಲಾಸ್ಟ್ ಎಂಡಿಂಗ್ ಪಾಯಿಂಟು. ಮತ್ತು ಇಲ್ಲಿ ಏನು ತ್ರಿಕೋನ ಆಕಾರದಲ್ಲಿ ನಮಗೇನು ಕಾಣ್ತದಲ್ಲ ಈ ಪಾರ್ಟು, ಇದೆಲ್ಲ ರೀಪ್ರೊಡಕ್ಟಿವ್ ಸಿಸ್ಟಮ್ ಅಂತಂದರೆ ಪ್ರಜನನ ಅಂಗಾಂಗಗಳ ಪಾರ್ಟ್ ಇರ್ತದ. ಇದು ಏನು ನಾ ಇಷ್ಟೊತ್ತನ ಹೇಳಿದ್ನಲ್ಲ, ಇದು ದೇಹದ ಮುಂಭಾಗದ ಇನ್ಸೆಕ್ಟ್ ಮೆಥಡ್ ಆಗಿದೆ. ಇನ್ಸೆಕ್ಟ್ ಮೆಥಡ್ನ ಹಿಂಭಾಗವನ್ನು ಈಗ ನೋಡೋಣಂತ. ನೋಡ್ರಿ, ಇದೇನದಲ್ಲ ಕುತ್ತಿಗೆಯ ಹಿಂಭಾಗ. ಇಲ್ಲಿಂತ್ರ ಸರ್ವೈಕಲ್ ಇವೇನದಲ್ಲ ಸ್ಪೈನ್ದ ಫುಲ್ ಭಾಗ ಇರ್ತದ. ಈ ಕಡೆ ಏನಿರ್ತದಲ್ಲ ಎರಡು ಸೈಡು ಕಿಡ್ನಿಯ ಭಾಗ ಇರ್ತದ. ಕೆಳಗಡೆ ಏನಲ್ ಪಾರ್ಟ್ ಇರ್ತದ. ಮತ್ತು ಇದ ಸೈಡ್ ವ್ಯೂ ನೋಡಿದ್ರಂತಂದರೆ ಈ ಸೈಡ್ ಫಸ್ಟ್ ಜಾಯಿಂಟು ಮತ್ತು ಸೆಕೆಂಡ್ ಜಾಯಿಂಟು ನಡಬರ್ಕೆ ಇದು ಕೈಯ ಭಾಗ. ಇದು ಹ್ಯಾಂಡ್ ರಿಫ್ಲೆಕ್ಸ್ ಅಂತ ನಾವು ಕರಿತೀವಿ. ಇದು ಥರ್ಡ್ ಜಾಯಿಂಟ್ ಆ್ಯಂಡ್ ಸೆಕೆಂಡ್ ಜಾಯಿಂಟ್ ನಡಬರ್ಕ ಇದು ಲೆಗ್ ರಿಫ್ಲೆಕ್ಸ್ ಅಂತ ನಾವು ಕರಿತೀವಿ. ಈಗ ನಾವು ಇನ್ಸೆಕ್ಟ್ ಮೆಥಡ್ನಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾತಂತಂದರೆ ನಾವು ಇದನ್ನ ಹ್ಯಾಂಡ್ ಆ್ಯಂಡ್ ಲೆಗ್ ರಿಫ್ಲೆಕ್ಸ್ ಅಂತ ನಾವು ಕನ್ಸಿಡರ್